ओम यथा संकल्प भोगाश्च चिदानंदा शरीरणः जगत् सृष्ट्यादि विषये महासामर्थ्यमुप्रते सुराचार्याय विद्महे सुरश्रेष्ठाय धीमहि तन्नो गुरुः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ, ಕ್ಷೇಮದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಾಗಿ ಭಾಗ್ಯಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ. ಭಾಗ್ಯೋರ್ ಗುರೋಹ ಅಭ್ಯುದಯ ಅಂದ್ರೆ ಭಾಗ್ಯದಲ್ಲಿ ಗುರು ಬರೋದನ್ನ ಅಭ್ಯುದಯ ಅಂತೀವಿ. ಅಭ್ಯುದಯ ಅಂದ್ರೆ ಅಭಿವೃದ್ಧಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಸರಿ, ಹಾಗಾದ್ರೆ ಭಾಗ್ಯಸ್ಥಾನಕ್ಕೆ ಜೂನ್ 2ನೇ ತಾರೀಕು ಬರ್ತಾ ಇದಾರೆ ಅಂತಂದ್ರೆ ಇದು ಮೊದಲನೇ ಮೆಟ್ಲು. ಅಂದ್ರೆ ಜೂನ್ ತಿಂಗಳೇ ನಿಮ್ಗೆ ಸಂಪೂರ್ಣ ಗುರುಬಲ ಬಂದು ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿ ಏನೋ ಅಭಿವೃದ್ಧಿಯಾಗಿ ಸಕ್ಸಸ್ ಆಗ್ಬಿಡ್ತಿಲ್ಲ. ಇದು ಮೊದಲನೇ ಮೆಟ್ಲು, ಫಸ್ಟ್ ಸ್ಟೆಪ್. ಇಲ್ಲಿಂದ ನಿಮ್ಗೆಲ್ಲ ಅನುಕೂಲ ಆಗಕ್ಕೆ ಶುರು ಆಗುತ್ತೆ. ಒಂದು ಮನೆ ಕಟ್ಟೋದಕ್ಕೋ, ಒಂದು ಕಾರ್ ತಗೊಳಕೋ, ಒಂದು ಬಂಗಾರ ಖರೀದಿ ಮಾಡೋದಕ್ಕೋ, ಒಂದು ಸೈಟ್ ತಗೊಳ್ಳೋದಕ್ಕೋ, ಹೀಗೆ ಏನಾದ್ರೂ ಒಂದು ಕೆಲಸ ಬದಲಾವಣೆ ಮಾಡೋದಕ್ಕೋ ಇತ್ಯಾದಿ ಯಾವುದೇ ಶುಭ ಕಾರ್ಯ ಇರಲಿ, ವಿವಾಹ ಇರಲಿ, ಯಾವುದೇ ಇರಲಿ, ಇದು ಮೊದಲನೇ ಮೆಟ್ಲು. ಗುರು ನಿಮ್ಗೆ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ. ಅಲ್ಲಿಗೆ ಏನಾಗುತ್ತೆ, ಜೂನ್ ತಿಂಗಳನ್ನದೇ ನಿಮಗೆ ಪಾಸಿಟಿವ್. ಇಲ್ಲಿಂದ ಮತ್ತೆ ನಿಮಗೆ ಪಾಸಿಟಿವ್ ಇರುತ್ತೆ ಹೊರತು ನೆಗೆಟಿವಿಟಿ ಇರಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಜೂನ್ 2ನೇ ತಾರೀಕು ಗುರು ನಿಮ್ಗೆ ತುಂಬಾ ಪಾಸಿಟಿವ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಜೂನ್ 8ನೇ ತಾರೀಕು ಏನಾಗುತ್ತೆ, ಶುಕ್ರ ಬಂದು ಅವರು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅದು ಒಂದು ಮೇಜರ್ ಪ್ಲಸ್ ಪಾಯಿಂಟ್ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ಶುಕ್ರ ಆದ್ರಿಂದ ವಿವಾಹಕ್ಕೆ, ಶುಭ ಕಾರ್ಯಕ್ಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ತುಂಬಾನೇ ಅನುಕೂಲ ಆಗ್ಬಿಡುತ್ತೆ. ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತದ್ದು ಅನುಕೂಲ ಆಗುತ್ತೆ. ಜೊತೆಗೆ ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಇದು ಕರೆಕ್ಟ್ ಟೈಮ್ ವೃಶ್ಚಿಕ ರಾಶಿಯವರಿಗೆ ಅಪ್ಲೈ ಮಾಡೋದಕ್ಕೆ. ನೀವೇನಾದ್ರೂ ಫಾರಿನ್ಗೆ ಹೋಗಿ ಜಾಬ್ ಮಾಡ್ಬೇಕಂದ್ರೂ ಕೂಡ ಇದು ಕರೆಕ್ಟ್ ಆದಂತ ಸಮಯ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ. ಹಾಗಾಗಿ ಈ ಟೈಮ್ನ ನೀವು ಖಂಡಿತ ಉಪಯೋಗಿಸ್ಕೊಳ್ಳಿ. ಅದು ನಿಮಗೆ ತುಂಬಾ ಪಾಸಿಟಿವ್ ಆಗಿ ಸಕ್ಸಸ್ ಅನ್ನ ಕೊಡುತ್ತೆ. ಇನ್ನು 15ನೇ ತಾರೀಕು ಸೂರ್ಯ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ, 8ನೇ ಮನೆಗೆ ಬರ್ತಾರೆ. 8ನೇ ಮನೆಗೆ ಬರುವಂತ ಸೂರ್ಯ ನಿಮ್ಗೆ ಏನಾದ್ರು ತೊಂದರೆ ಮಾಡ್ತಾರೆ ಅಂದ್ರೆ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ, ಒಂದು ಸ್ವಲ್ಪ ಹೊಟ್ಟೆ ಕಿವುಚುವಂಥದ್ದು, ಕಾಲ್ ನೋವುಗಳು ಸ್ವಲ್ಪ ಜಾಸ್ತಿ ಬರುವಂಥದ್ದು, ಒಂಚೂರು ಎಲ್ಲಾದ್ರೂ ಬಿದ್ದು ಒಂಚೂರು ಏಟು ಮಾಡ್ಕೊಳ್ಳುವಂತ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. 20ನೇ ತಾರೀಕು ಕುಜ ಸಪ್ತಮಕ್ಕೆ ಬರ್ತಾರೆ ಷಷ್ಠದಿಂದ. ಷಷ್ಠದಲ್ಲಿದ್ರು ನಿಮ್ಮ ರಾಶ್ಯಾಧಿಪತಿ ಬಲಿಷ್ಠನೇ. ಸಪ್ತಮಕ್ಕೆ ಬಂದ್ರೆ ಏನಾಗುತ್ತೆ, ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದು ಸಪ್ತಮಕ್ಕೆ ಕುಜ ಬಂದಾಗ ಸ್ವಲ್ಪ ಭೂಮಿ ಸಂಬಂಧಪಟ್ಟದ್ದು, ರೈತರಿಗೆ ಅನುಕೂಲ, ರಿಯಲ್ ಎಸ್ಟೇಟ್ಗೆ ಅನುಕೂಲ, ಮತ್ತೆ ಮನೆ ಕಟ್ಟಿ ಸೇಲ್ ಮಾಡುವಂತ ಇಂಜಿನಿಯರ್ಸು, ರಿಯಲ್ ಎಸ್ಟೇಟ್ ಬ್ರೋಕರ್ಸು, ಇಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಕ್ಕೂ ಮಿಗಿಲಾಗಿ ನಿಮಗೆ ಪಂಚಮ ಶನಿ ಪ್ರಭಾವ ನಡೀತಾ ಇದೆ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ತಲೆಯಲ್ಲಿ ಇರ್ಬೇಕಿದು. ಪಂಚಮ ಶನಿ ಪ್ರಭಾವ ವೃಶ್ಚಿಕ ರಾಶಿಯವರಿಗೆ ನಡೀತಾ ಇದೆ. ಈ ಪಂಚಮ ಶನಿ ಪ್ರಭಾವದಿಂದ ಒಂದ್ ಸ್ವಲ್ಪ ಕೆಲಸಗಳು ಹಿನ್ನಡೆ ಆಗುವಂಥದ್ದು, ಮಾರಾಮಾರಿ ಮಾತುಗಳು ಆಗುವಂಥದ್ದು, ಜಗಳಗಳು ಹೊಡೆದಾಟ ಇಲ್ಲ ಬಿಡಿ, ಮಾತುಗಳಲ್ಲಿ ಮಾರಾಮಾರಿ ಆಗುವಂಥದ್ದು, ಈ ತರದೆಲ್ಲ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಪಂಚಮ ಶನಿ ಪ್ರಭಾವದಲ್ಲಿ ನೀವು. ಅದಕ್ಕೊಂದು ಕೆಲಸ ಮಾಡಿ, ಜೂನ್ ತಿಂಗಳು 27ನೇ ತಾರೀಕು ಅತ್ಯಂತ ಬಲಿಷ್ಠವಾದ ದಿನ. ಸುಮ್ನೆ ಅಲ್ಲ, ಅತ್ಯಂತ ಬಲಿಷ್ಠವಾದ ದಿನ. ಏನವತ್ತು, ಶನಿ ಪ್ರದೋಷ. ಅವತ್ತಿನ ದಿನ ಶಿವನ ಆರಾಧನೆ ಮತ್ತು ನಂದಿಯ ಆರಾಧನೆ ಇದೆಯಲ್ಲ, ಅದು ಯಥೇಚ್ಛವಾದ ಫಲ ಕೊಡುತ್ತೆ. ಶನಿ ಶಾಂತವಾಗಬೇಕಂದ್ರೆ ಶಿವನ ಆರಾಧನೆ ಮಾಡ್ಬೇಕಂತೆ. ಹಾಗಾಗಿ ಶನಿವಾರ ಬಿದ್ದಿರುವಂತಹ ಪ್ರದೋಷದ ದಿನ ಶನಿ ದರ್ಶನ ಮಾಡಿ, ಅಥವಾ ಪ್ರದೋಷ ಕಾಲ ಆದ್ರಿಂದ ಸಂಜೆ 5:30ಯಿಂದ 6:30 ಗೋಧೂಳಿ ಲಗ್ನ ಸಮಯದಲ್ಲಿ ನಂದಿ ಹಾಗೂ ಈಶ್ವರನ ದರ್ಶನ ಮಾಡೋದ್ರಿಂದ ಬಹಳ ಒಳ್ಳೆ ಫಲ. ಇನ್ ಜನರಲೈಸ್ ಆಗಿ ಹೇಗಿದೆ ನೋಡ್ಬಿಡೋಣ. ತೃಪ್ತಿದಾಯಕವಾಗಿದ್ದು ವಿದ್ಯೆಗೆ ಹೆಚ್ಚು ಮಹತ್ವ ಕೊಡುವಂತಹ ಮನಸ್ಸು ನಿಮ್ಮದಾಗಿರುತ್ತೆ. ತಮ್ಮ ಬರುವಂತಹ ಅವಕಾಶಗಳನ್ನ ಯಾವುದನ್ನು ಮಿಸ್ ಮಾಡಬೇಡಿ, ಸ್ವಾಗತ ಮಾಡಿ. ನಿಮ್ಮ ಭವಿಷ್ಯದ ಉತ್ತಮ ದಿನಕ್ಕೆ ಈ ತಿಂಗಳು ಸಾಕ್ಷಿ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ವ್ಯಾಪಾರ ವ್ಯವಹಾರಗಳಲ್ಲಿ ತೀವ್ರ ಪೈಪೋಟಿ ಇರುತ್ತೆ, ಆದ್ರೂ ನೀವು ಸಕ್ಸಸ್ ಆಗ್ತೀರಾ. ಯಾಕಂದ್ರೆ ಗುರು ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಕರ್ತವ್ಯಗಳನ್ನ ಎಚ್ಚರಿಕೆಯಿಂದ ಮಾಡಿ ನಿರ್ವಹಿಸಿ, ಒಳ್ಳೆಯದು. ಪಾಲುದಾರಿಕೆಯಲ್ಲಿ ಕೂಡ ಶುಭ ಫಲ, ಯಾಕಂದ್ರೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಸಪ್ತಮಾಧಿಪತಿ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲ, ಲಾಭದಾಯಕ. ಕಳೆದೋಗಿರ್ತಕ್ಕಂಥ ಕೆಲಸ ಮತ್ತೆ ಸಿಗುವಂಥದ್ದು, ನೂತನ ಕೆಲಸ, ಅಭಿವೃದ್ಧಿ, ಇರೋ ಕೆಲಸದಲ್ಲಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗೋದು, ಪ್ರಮೋಷನ್ ಸಿಗೋದು. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಅನುಕೂಲ. ನೂತನ ವ್ಯಾಪಾರಕ್ಕೂ ಈ ತಿಂಗಳು ಪ್ರಶಸ್ತವಾಗಿದೆ. ಹೊಸದಾಗಿ ನಾನು ಶುರು ಮಾಡಬೇಕು ಅಂದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಧನಲಾಭ ಬರುತ್ತೆ. ಷೇರು ವ್ಯವಹಾರದಲ್ಲೂ ಕೂಡ ಶುಭ ಫಲ. ಬಂಧುಗಳ ಆಗಮನದಿಂದ ಉತ್ತಮ ಸಹಾಯ, ಮನಸ್ಸಿಗೆ ಸ್ವಲ್ಪ ಸಂತೋಷ. ಪ್ರಯಾಣ ತುಂಬಾ ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು. ಬಂಗಾರ ಖರೀದಿ ಹಾಗೂ
ಲೋಹ ಖರೀದಿಗಳಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಒಳ್ಳೆ ಜಯಪ್ರಾಪ್ತಿ, ಮನಸ್ತಾಪಗಳು ದೂರ. ವಿದೇಶಿ ಪ್ರಯಾಣದ ಬಗ್ಗೆ ಹೆಚ್ಚಿನ ಒಲವು ನಿಮ್ಮದಾಗಿದ್ರೆ ಸಕ್ಸಸ್ ಆಗುತ್ತೆ, ಏನು ಯೋಚನೆ ಮಾಡೋಕ್ಕಾಗಲ್ಲ. ಏನೇನೋ ಫ್ಯೂಚರ್ಗೆ ಬಂಡವಾಳ ಏನೋ ಹೂಡಿಕೆ ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ, ಮುಂದುವರಿಸಿ. ಭೂಮಿ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಅಥವಾ ಮೀಡಿಯೇಟರ್ಸ್ಗೆ ಈ ತಿಂಗಳು ಎಕ್ಸಲೆಂಟ್ ಆಗಿದೆ, ಚಿಂತೆ ಮಾಡೋಂಗಿಲ್ಲ. ಮಾನಸಿಕ ಯೋಚನೆ ಜಾಸ್ತಿ ಮಾಡಬೇಡಿ, ದೇಹಾಲಸ್ಯ ಜಾಸ್ತಿ ಮಾಡ್ಕೋಬೇಡಿ, ಮೈಕೈ ನೋವು ತಂದ್ಕೋಬೇಡಿ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿ ಆದರೂ ಕೆಲಸ ಪರಿಪೂರ್ಣ ಆಗುತ್ತೆ. ಸ್ನೇಹಿತರಿಂದ ಕೂಡ ಸಪೋರ್ಟ್ ಸಿಗುತ್ತೆ. ಒಂಚೂರು ಸಾಲ ಬಾಧೆ ಕಡಿಮೆ ಆಗೋದಕ್ಕೆ ದಾರಿ ಸಿಗುತ್ತೆ. ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ, ಅದಂತೂ ತುಂಬಾ ಇಂಪಾರ್ಟೆಂಟ್. ಮಿಸ್ಪ್ಲೇಸ್ ಆಗೋದು ಅಥವಾ ಯಾರಾದರೂ ಕಳ್ತನ ಮಾಡ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಕಟ್ಟಡ ಕೆಲಸ ಮಾಡುವಂಥವ್ರಿಗೆ, ಮೇಸ್ತ್ರಿಗಳು, ಕೂಲಿ ಕೆಲಸ ಮಾಡೋರು, ಇಂಜಿನಿಯರ್ಸು, ಆರ್ಕಿಟೆಕ್ಟು, ಇದ್ರ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡುವಂಥವ್ರು, ಅದ್ರ ರಿಲೇಟೆಡ್ ಪ್ರೊಡಕ್ಷನ್ ಮಾಡುವಂಥವ್ರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನ ಕಾಣಬಹುದು. ಅಧಿಕ ತಿರುಗಾಟ ಇರುತ್ತೆ ನಿಮಗೆ. ಆ ತಿರುಗಾಟದಿಂದ ಧನ ನಷ್ಟ ಆಗುವಂತ ಸಾಧ್ಯತೆಗಳು, ಎಚ್ಚರಿಕೆ ಇರಬೇಕಷ್ಟೇ. ದುಡ್ಡು ಜಾಸ್ತಿ ಖರ್ಚು ಮಾಡಕ್ ಹೋಗ್ಬೇಡಿ. ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಶುಭ ಫಲ, ಉತ್ತಮ ಫಲ, ಮೃಷ್ಟಾನ್ನ ಭೋಜನ, ಸ್ಥಿರ ಆಸ್ತಿ ಖರೀದಿ ಮಾಡುವಂತ ಸಂದರ್ಭ ಇದು ಪ್ರಾರಂಭ ಆಗಿದೆ, ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ. ಕುಟುಂಬ ಸಮೇತ ಮನರಂಜನಾ ಕಾರ್ಯಕ್ರಮಗಳಿಗೆ ಹೆಚ್ಚು ಮಹತ್ವ, ಆಸಕ್ತಿ ನೀಡ್ತೀರಾ. ಅತ್ಯಂತ ಶುಭದಾಯಕ. ಮತ್ತು ನೂತನ ವಾಹನ ಯೋಗ, ವಸ್ತು ವಸ್ತ್ರಗಳ ಯೋಗ ಪ್ರಾಪ್ತಿ ಆಗುವ ಸಾಧ್ಯತೆಗಳಿದೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಈ ತಿಂಗಳು, ಜೂನ್ ತಿಂಗಳು, ಏನು ತೊಂದರೆ ಏನಿಲ್ಲ. ಅತಿ ದೊಡ್ಡ ಉದ್ಯಮದಲ್ಲೂ ಕೂಡ ಜಯಪ್ರಾಪ್ತಿ. ಮೀಡಿಯಂ ಸೈಜು, ಲಾರ್ಜ್ ಸೈಜು, ಲೋ ಸೈಜು, ಯಾವುದೇ ಸಂಬಂಧಪಟ್ಟಂತಹ ವ್ಯಾಪಾರ ಮಾಡ್ತಿದ್ರು ಕೂಡ ಅಥವಾ ಉದ್ಯಮ ಇಂಡಸ್ಟ್ರಿ ಮಾಡ್ತಾ ಇದ್ರು ಕೂಡ ನಿಮ್ಗೆ ಅಭಿವೃದ್ಧಿ. ದೇವಾಲಯ ದರ್ಶನಗಳನ್ನು ಮಾಡ್ತೀರಾ, ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಕನಸುಗಳೆಲ್ಲ ನನಸಾಗುವಂತಹ ತಿಂಗಳು, ಅದನ್ನ ಪ್ರಯತ್ನ ಇರಬೇಕು. ಅದರಿಂದ ಮಾನಸಿಕ ಯೋಚನೆ ನಿಮಗಿರುತ್ತೆ, ಅದನ್ನ ದೂರ ಮಾಡ್ಕೊಂಡು ಮನಸ್ಸನ್ನು ಬಲ ಮಾಡ್ಕೋಬೇಕು. ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಹೆಚ್ಚು ಆಕರ್ಷಣೆಗೆ ಒಳಗಾಗ್ತೀರಾ. ಯಾರಾದ್ರೂ ನಿಮ್ಮನ್ನ ತುಂಬಾ ಹೊಗಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ಸಣ್ಣ ಪುಟ್ಟ ಅಡಚಣೆಗಳು ಬರುವಂತ ಸಹಜ. ಉನ್ನತ ಸ್ಥಾನಕ್ಕೆ ಹೋಗುವಂತಹ ಎಲ್ಲ ಲಕ್ಷಣಗಳು ಈ ತಿಂಗಳು ಕಾಣ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಗಣ್ಯ ವ್ಯಕ್ತಿಗಳ ಭೇಟಿ ಮಾಡ್ತೀರಾ. ಜೊತೆಗೆ ದಾಂಪತ್ಯದಲ್ಲಿ ಹೆಚ್ಚಿನ ಸುಖ, ಸಂತೋಷ, ಅಭಿವೃದ್ಧಿ ವೃಶ್ಚಿಕ ರಾಶಿಯವ್ರಿಗೆ ಕಾಣ್ತಾ ಇದೆ. ಓವರಾಲ್ ನೋಡಿದಾಗ ಸಕ್ಸಸ್ಸು ಅನ್ನುವಂಥ ಮಂತ್ರ ಮಾತ್ರನೇ ವೃಶ್ಚಿಕ ರಾಶಿಯವ್ರಿಗೆ ಕಾಣ್ತಾ ಇದೆ. ಅಡೆತಡೆ ಬಂದರೆ ಶನಿಯಿಂದ ಮಾತ್ರ ಬರಬೇಕು. ಅದಕ್ಕೂ ಕೂಡ ನಿಮಗೆ ಶನಿ ಪ್ರದೋಷ ದರ್ಶನ ಹೇಳಿದ್ದೀನಿ. ಶನಿ ಪ್ರದೋಷದಲ್ಲಿ ನಂದಿ ಮತ್ತೆ ಶಿವನ ಆರಾಧನೆ ಮಾಡಿ, ಅದ್ಬಿಟ್ರೆ ಏನು ಬೇಕಾಗಿಲ್ಲ. ಈಗಾಗಲೇ ಗುರು ಚೆನ್ನಾಗಿರೋದ್ರಿಂದ ನಿಮ್ಮ ಜಾತಕ ಇಲ್ಲೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಆರಾಮಾಗೆ ಸಂತೋಷವಾಗಿ ಕಾಲನ ಕಳಿಬೇಕು. ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡಿ, ಸ್ವಲ್ಪ ಫಿನಾನ್ಷಿಯಲ್ ಅಕ್ಯುಮುಲೇಷನ್ ಮಾಡಿ, ಒಂದು ಸ್ವಲ್ಪ ದುಡ್ಡನ್ನು ಸೇವ್ ಮಾಡಿ, ಒಂದು ಸ್ವಲ್ಪ ಬಂಗಾರನೋ ಆಸ್ತಿನೋ ಇತ್ಯಾದಿಗಳನ್ನ ಖರೀದಿ ಮಾಡಿ ಸ್ವಲ್ಪ ಬಲ ಮಾಡ್ಕೊಳ್ಳಿ. ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡಿ. ಪಾಸಿಟಿವ್ ವೇಯಲ್ಲಿ ಭಗವಂತ ನಿಮಗೆ ಮತ್ತಷ್ಟು ಮಗದಷ್ಟು ಒಳ್ಳೇದು ಮಾಡ್ತಾನೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ವೃಶ್ಚಿಕ ರಾಶಿಯವರು. ನೋಡಿದ್ರಲ್ಲ ವೀಕ್ಷಕರೇ, ಜೂನ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವ್ರದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.